ಜ್ಞಾನೋಕ್ತಿಗಳು 13ನೇ ಅಧ್ಯಾಯ 3ನೇ ವಚನ. ಬಾಯನ್ನು ಕಾಯುವವನು ಜೀವವನ್ನು ಕಾಯುತ್ತಾನೆ, ತುಟಿಗಳನ್ನು ತೆರೆದು ಬಿಡುವವನು ನಾಶವಾಗುವನು. ಕರ್ತನ ಪ್ರೀತಿ ದೇವ ಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಈ ಮುಂಜಾನೆ ವೇಳೆಯಲ್ಲಿ ಮನೊಂದಿಸ್ತೇನೆ. ಈ ದಿವಸವೂ ಸಹ ಕರ್ತನು ನಿಮ್ಮ ಕೂಡ ಮಾತನಾಡುವವರಾಗಿದ್ದಾರೆ. ನಾವು ಬದುಕಿರುವಂತಹ ಈ ಜೀವಿತದಲ್ಲಿ ನಮ್ಮ ನಡೆನುಡಿಗಳೆಲ್ಲದರಲ್ಲೂ ಸಹ ಯೇಸುವನ್ನು ಪ್ರತಿನಿಧಿಸುವವರಾಗಿ ಇದ್ದೇವೆ. ಕೆಲವೊಂದು ಸಮಯದಲ್ಲಿ ನಮ್ಮ ಬಾಯಿಂದ ಬರುವಂಥ ಒಂದೊಂದು ಮಾತುಗಳು ಸಹ ದುಃಖವನ್ನು ಉಂಟು ಮಾಡುವಂಥದ್ದಾಗಿದೆ. ಎಷ್ಟೋ ಸಮಯಗಳಲ್ಲಿ ನಾವು ಮೌನವಾಗಿದ್ದು ದುಃಖವನ್ನು ಪಟ್ಟಿದ್ದು ಕಡಿಮೆ. ನಾವು ಎಷ್ಟು ಮೌನವಾಗಿರ್ತೀವೋ ಅಷ್ಟು ಸಂತೋಷವಾಗಿಯೂ ಸಮಾಧಾನವಾಗಿಯೂ ಇರಬಹುದು. ಆದರೆ ಸಿಕ್ಕಿದ ಹಾಗೆ ಮಾತನಾಡುವಂಥದ್ದು, ಮಾತ್ರವಲ್ಲದೆ ಅರ್ಥವಿಲ್ಲದೆ ಇರುವಂಥ ಮಾತುಗಳು, ಕೆಲವೊಂದು ಸ್ಥಳಗಳಲ್ಲಿ ನಮ್ಮ ಮಾತುಗಳ ಅವಶ್ಯಕತೆ ಇಲ್ಲದಿರುವಾಗಲೂ ನಾವು ಮಾತನಾಡುವಾಗ ನಮ್ಮ ಬೆಲೆ ಎನ್ನುವಂಥದ್ದು ಆ ಸ್ಥಳಗಳಲ್ಲಿ ಕಡಿಮೆ ಆಗಲ್ಪಡಬಹುದು. ಹೆಚ್ಚು ಮಾತುಗಳನ್ನಾಡುವಾಗ ನಮ್ಮ ಬಾಯಲ್ಲಿ ಬರುವಂಥ ಒಂದೊಂದು ಶಬ್ದಗಳು ಸಹ ಅದು ವಿಭಿನ್ನವಾಗಿರುತ್ತದೆ. ಮಾತ್ರವಲ್ಲದೆ ಅಸತ್ಯದಿಂದ ಕೂಡಿರುವಂಥದ್ದಾಗಿದೆ. ಇದರಿಂದ ನಮ್ಮ ಜೀವಿತದಲ್ಲಿ ಕೆಲವೊಂದು ಕಷ್ಟಗಳನ್ನು, ಮನಸ್ಸೊಲಿವಿಕೆಯನ್ನು, ಮಾತ್ರವಲ್ಲದೆ ಇತರರಿಂದಲೂ ಸಹ ನಾವು ಅವಮಾನವನ್ನು ಹೊಂದಲ್ಪಡಬಹುದು. ಇನ್ನು ಕೆಲವು ಸಮಯದಲ್ಲಿ ನಾವು ಕೆಲವೊಂದು ಮಾತುಗಳನ್ನು ಇತರರಿಗೆ ಕೊಟ್ಟು ಸಿಲುಕಿ ಹಾಕಿಕೊಳ್ಳುತ್ತೇವೆ. ಆ ಮಾತುಗಳನ್ನು ನೆರವೇರಿಸಲಿಕ್ಕೂ ಸಹ ನಮ್ಮ ಕೈಗಳಲ್ಲಿ ಆಗೋದಿಲ್ಲ. ಮಾತ್ರವಲ್ಲದೆ ನೆರವೇರಿಸದಂತೆ ಇರಲಿಕ್ಕೂ ಸಹ ಆಗೋದಿಲ್ಲ. ಹಾಗಾಗಿ ನಾವು ಬಾಯನ್ನು ತೆರೆಯುವಾಗ, ನಾವು ಮಾತುಗಳನ್ನು ಕೊಡುವಾಗ ಎಚ್ಚರಿಕೆಯಾಗಿ ಇರಬೇಕು. ದುಡುಕಿ ಮಾತನಾಡುವವರು ಉಂಟು. ಹಾಗಾಗಿ ಯೇಸು ಕರ್ತನಲ್ಲಿರುವಂಥ ನಾವು ದುಡುಕಿ ಮಾತನಾಡಬಾರದು. ಯೇಸುವನ್ನು ನೋಡ್ರಿ, ಅವರು ಏನನ್ನೂ ಸಹ ವ್ಯರ್ಥವಾಗಿ ಮಾತನಾಡಲಿಲ್ಲ. ಅವರು ಮಾತನಾಡಿದಂಥ ಪ್ರತಿಯೊಂದು ಸ್ಥಳದಲ್ಲೂ ನೋಡ್ರಿ, ಅವರು ಮಾತನಾಡುವಾಗ ಪಾಪಿಗಳು ಮನಸ್ಸಾಂತರಪಟ್ಟರು. ಅವರು ಮಾತನಾಡಿದಾಗ ಸತ್ತವರಿಗೆ ಜೀವ ಉಂಟಾಯಿತು. ಅವರು ಮಾತನಾಡುವಾಗ ಕೆಲವರ ಹೃದಯಗಳಲ್ಲಿ ಬೆಂಕಿ ಹಾಕಲ್ಪಟ್ಟ ಹಾಗೆ ಆಯಿತು. ಅವರು ಮಾತನಾಡುವಾಗ ಕೆಲವರ ಹೃದಯಗಳಲ್ಲಿ ಅಲಗು ಮೆಟ್ಟಂತಾಯಿತು. ಅವರು ಮಾತನಾಡುವಾಗ ಅನೇಕರು ಮನಸ್ಸಾಂತರಪಟ್ಟರು. ಯೇಸು ಕರ್ತನಲ್ಲಿರುವಂಥ ನಮ್ಮ ಜೀವಿತದಲ್ಲೂ ಸಹ ಇದೇ ರೀತಿಯಲ್ಲಿ ಇರಬೇಕು. ಹಾಗಾಗಿ ಸುಮ್ಮನೆ ಬಂದ ಹಾಗೆ ನಿಮ್ಮ ಬಾಯಲ್ಲಿ ಮಾತನಾಡಲಿಕ್ಕೆ ಬಿಡಬೇಡ್ರಿ. ನೀವು ಪವಿತ್ರಾತ್ಮನಿಗೆ ಸ್ವಕೀಯರು, ಯೇಸು ಕರ್ತನಿಗೆ ಸ್ವಕೀಯರು. ಹಾಗಾಗಿ ನಿಮ್ಮ ಬಾಯಲ್ಲಿ ಬರುವಂಥದ್ದೆಲ್ಲವೂ ಸಹ ಜೀವವಾಗಿರಬೇಕು ವಿನಃ ವ್ಯರ್ಥವಾದದ್ದು ಹಾಗೆ ಇರಬಾರ್ದು. ಇಂದು ಎಷ್ಟೋ ವ್ಯರ್ಥವಾದ ಮಾತುಗಳಿಂದಾಗಿ ನೀವು ದುಃಖದಲ್ಲಿದ್ದೀರಿ, ಅನೇಕ ನಷ್ಟವನ್ನು ಹೊಂದಿದ್ದೀರಿ. ಈಗಲಾದರೂ ಸಹ ನಿಮ್ಮ ಬಾಯಿಗಳನ್ನು ಎಲ್ಲ ಸಮಯದಲ್ಲೂ ತೆಗೆಯಲಿಕ್ಕೆ ಬಿಡಬೇಡ್ರಿ. ಕರ್ತನ ಚಿತ್ತವಿರುವಂಥ ಸಮಯದಲ್ಲಿ ಮಾತ್ರ ಮಾತನಾಡಲಿಕ್ಕಾಗಿ ಒಪ್ಪಿಸಿಕೊಡಿ. ಪ್ರಾರ್ಥಿಸೋಣವಾ? ಸರ್ವಶಕ್ತನಾದ ದೇವರೇ, ಈ ಸಹೋದರ ಸಹೋದರಿಯನ್ನು ಮುಟ್ಟಿರಿ ಅಪ್ಪ. ಇವರು ಬಾಯಿಗಳನ್ನು ಕಾಯ್ದುಕೊಳ್ಳಲಿಕ್ಕಾಗಿ ಸಹಾಯ ಮಾಡಿರಿ. ಬಾಯಿಯನ್ನು ಕಾಯ್ದುಕೊಳ್ಳುವವನು ಜೀವನ ಹೊಂದುವವನಾಗಿದ್ದಾನೆಂಬುದಾಗಿ ನಿನ್ನ ವಾಕ್ಯದಲ್ಲಿ ಹೇಳುವ ಪ್ರಕಾರವಾಗಿ ಇನ್ನು ಮೇಲಾದರೂ ಅಪ್ಪ ಇವರ ಜೀವಿತಗಳನ್ನು ನೀವು ಕಟ್ಟಿರಿ. ಇವರ ತುಟಿಗಳ ಕದಗಳು ಕರ್ತನೆ ನಿನಗೋಸ್ಕರವಾಗಿ ಮಾತ್ರವೇ ತೆರೆಯಲ್ಪಡಲಿ. ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತೆ ನಡೆಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತ ನಾಮದಲ್ಲಿ ತಂದೆಯೇ, ಆಮೆನ್.